ಈಗ ನಾವು ಕಾಲ್ ಬೈ ರೆಫರೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಕಾಲ್ ಬೈ ವ್ಯಾಲ್ಯೂ ಬಗ್ಗೆ ಆಲ್ರೆಡಿ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಲಿಂಕ್ ಅನ್ನ ಸೆಂಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಈಗ ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹದ್ದು ಕಾಲ್ ಬೈ ರೆಫರೆನ್ಸ್ ಅಂತ ಅಂದ್ರೆ ಏನು. ನೋಡಿ, ಎಕ್ಸಿಕ್ಯೂಷನ್ ಯಾವಾಗ್ಲೂ ಸಹ ಮೇನ್ ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎರಡು ವೇರಿಯೇಬಲ್ ಗಳನ್ನ ಡಿಕ್ಲೇರ್ ಮಾಡಿದೀವಿ, ಎ ಮತ್ತೆ ಬಿ. ಯಾವುದೇ ವೇರಿಯೇಬಲ್ ಗಳನ್ನ ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ಅದರದೇ ಆದಂತಹ ಮೆಮೊರಿ ಅಡ್ರೆಸ್ ಇರುತ್ತೆ. ಎ ಮತ್ತೆ ಬಿ ಅಂತ ಹೇಳಿ ಕ್ರಿಯೇಟ್ ಆಗಿದೆ. ಎಗೆ 111 ಅಂತ ಅಡ್ರೆಸ್ ಇದೆ, ಬಿಗೆ 222 ಅಂತ ಹೇಳಿ ಅಡ್ರೆಸ್ ಅನ್ನ ಕೊಟ್ಟಿದೀವಿ. ಇಲ್ಲಿ ಬಂದು ಎಂಟರ್ ದ ಟೂ ನಂಬರ್ಸ್ ಅಂತ ಹೇಳ್ತೀರಾ. ಎ ಮತ್ತೆ ಬಿಗೆ ನಿಮ್ಗೆ ಇಷ್ಟ ಬಂದಂತ ಯಾವುದೋ ಒಂದು ವ್ಯಾಲ್ಯೂನ ಇನ್ಪುಟ್ ಮಾಡಿ ಅಸ್ಯೂಮ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ 10 ಮತ್ತೆ 20 ಅಂತ ಹೇಳಿ ಎ ಮತ್ತೆ ಬಿಗೆ ವ್ಯಾಲ್ಯೂನ ಕೊಡ್ತಾ ಇದ್ದೀನಿ. ಈಗ ಬಂದು ಬಿಫೋರ್ ಸ್ವಾಪಿಂಗ್ ಎ ಮತ್ತೆ ಬಿ ವ್ಯಾಲ್ಯೂ ಏನಿದೆ ಪ್ರಿಂಟ್ ಮಾಡು ಅಂತ ಹೇಳಿದ್ರೆ ಎ ವ್ಯಾಲ್ಯೂ ಎಷ್ಟಿದೆ, 10 ಇರುತ್ತೆ. ಬಿ ವ್ಯಾಲ್ಯೂ ಬಂದು 20 ಇರುತ್ತೆ. ಈಗ ನಾವು ಇಲ್ಲಿ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀವಿ. ಸ್ವಾಪ್ ಅಡ್ರೆಸ್ ಆಫ್ ಎ ಕಮ ಅಡ್ರೆಸ್ ಆಫ್ ಬಿ ಅಂತ ಹೇಳ್ತಾ ಇದ್ದೀವಿ. ಸ್ವಾಪ್ ಅನ್ನೋದು ಕಾಲಿಂಗ್ ಫಂಕ್ಷನ್ ಆಗಿರುತ್ತೆ. ಆರ್ಗ್ಯುಮೆಂಟ್ ಗಳಾಗಿ ನಾವಿಲ್ಲಿ ಎ ಮತ್ತೆ ಬಿದು ಅಡ್ರೆಸ್ ಅನ್ನ ಪಾಸ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಅಡ್ರೆಸ್ ಏನಿದೆ, ಎದು 111 ಇದೆ, ಬಿ ಅಡ್ರೆಸ್ ಬಂದು 222 ಇದೆ. ಈ ಅಡ್ರೆಸ್ ಅನ್ನ ರಿಸೀವ್ ಮಾಡ್ಕೋತಾ ಇರೋದು ಪಾಯಿಂಟರ್ ಎಕ್ಸ್ ಮತ್ತೆ ಪಾಯಿಂಟರ್ ವೈ. ಸೊ ಪಾಯಿಂಟರ್ ಎಕ್ಸ್ ಅಲ್ಲಿ 111 ಅಂತ ಹೇಳಿ ಅಡ್ರೆಸ್ ಬರುತ್ತೆ, ಪಾಯಿಂಟರ್ ವೈ ನಲ್ಲಿ 222 ಅಂತ ಹೇಳಿ ಅಡ್ರೆಸ್ ಬರುತ್ತೆ. ಹಾಗಾದ್ರೆ ಪಾಯಿಂಟರ್ ಎಕ್ಸ್ ಏನ ಪಾಯಿಂಟ್ ಔಟ್ ಮಾಡ್ತಾ ಇರುತ್ತೆ, ಹಾಗೆ ಪಾಯಿಂಟರ್ ವೈ ಬಂದು ಬಿ ಅನ್ನ ಪಾಯಿಂಟ್ ಔಟ್ ಮಾಡ್ತಾ ಇರುತ್ತೆ. ನೋಡಿ, ಪಾಯಿಂಟರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ಅದ್ರದ್ದು ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ಇದೆ, ಅದನ್ನು ಸಹ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೊಳ್ಳಿ ಅದನ್ನ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ. ಪಾಯಿಂಟರ್ ಅಂದ್ರೆ ಇಷ್ಟೇ, ಮತ್ತೊಂದು ವೇರಿಯೇಬಲ್ ಅಡ್ರೆಸ್ ಅನ್ನ ಹೋಲ್ಡ್ ಮಾಡ್ಕೊಳ್ಳೋದನ್ನ ನಾವಿಲ್ಲಿ ಪಾಯಿಂಟರ್ ವೇರಿಯೇಬಲ್ ಅಂತ ಹೇಳಿ ಕರಿತೀವಿ. ಎಕ್ಸ್ ಮತ್ತೆ ವೈ ಎರಡೂ ಸಹ ಫಾರ್ಮಲ್ ಪ್ಯಾರಾಮೀಟರ್ಸ್ ಗಳಾಗಿರುತ್ತೆ. ಇಲ್ಲಿ ಫಾರ್ಮಲ್ ಪ್ಯಾರಾಮೀಟರ್ಸ್ ಪಾಯಿಂಟರ್ ವೇರಿಯೇಬಲ್ ಗಳಾಗಿರುತ್ತೆ. ಇಲ್ಲೇನ್ ಮಾಡೋಣ, ಟೆಂಪ್ ಅಂತ ಹೇಳಿ ಒಂದು ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಕೊಂಡಿದೀವಿ ನಾವು. ಓಕೆ, ಇಲ್ಲಿ ಬಂದು ಟೆಂಪ್ ಇಸ್ ಈಕ್ವಲ್ ಟು ಪಾಯಿಂಟರ್ ಎಕ್ಸ್ ಅಂತ ಹೇಳಿದ್ರೆ ಟೆಂಪ್ಗೆ ಏನ್ ವ್ಯಾಲ್ಯೂ ಬರುತ್ತೆ ನೋಡಿ. ಟೆಂಪ್ಗೆ ಪಾಯಿಂಟರ್ ಎಕ್ಸ್ ಅಂದ್ರೆ ಎಕ್ಸ್ ಅಲ್ಲಿ 11 ಅಡ್ರೆಸ್ ಇದೆ. ಆ 11 ಯಾವ ಲೊಕೇಶನ್ ನ ಪಾಯಿಂಟ್ ಔಟ್ ಮಾಡ್ತಾ ಇದೆಯೋ ಆ ವ್ಯಾಲ್ಯೂನ ಟೆಂಪ್ ವೇರಿಯೇಬಲ್ ತಗೊಳುತ್ತೆ. ಅದಾದ ನಂತರ ಪಾಯಿಂಟರ್ ಎಕ್ಸ್ ಇಸ್ ಈಕ್ವಲ್ ಟು ಪಾಯಿಂಟರ್ ವೈ ಅಂತ ಹೇಳಿದ್ರೆ ಇದು ಪಾಯಿಂಟರ್ ಎಕ್ಸ್. ಪಾಯಿಂಟರ್ ಎಕ್ಸ್ ಅಂದ್ರೆ ಎ ಲೊಕೇಶನ್ ನ ಪಾಯಿಂಟ್ ಔಟ್ ಮಾಡ್ತಾ ಇರುತ್ತೆ. ಇಲ್ಲಿಗೆ ನಾನು ಪಾಯಿಂಟರ್ ವೈ ನಲ್ಲಿರುವಂತಹ ವ್ಯಾಲ್ಯೂನ ಹಾಕ್ಬೇಕು. ಪಾಯಿಂಟರ್ ವೈ ಅಂತ ಹೇಳಿದ್ರೆ ಬಿ ಅನ್ನ ಪಾಯಿಂಟ್ ಔಟ್ ಮಾಡ್ತಾ ಇರುತ್ತೆ. ನಿಮ್ಗೆ ಕೆಲವರಿಗೆ ಕನ್ಫ್ಯೂಷನ್ ಆಗ್ಬೋದು, ಏನಿದು ಪಾಯಿಂಟರ್ ಹೇಳ್ತಾ ಇದ್ರೆ ಅಡ್ರೆಸ್ ಹೇಳ್ತಾ ಇದ್ರೆ. ಒಂದು ಕ್ಲಾರಿಫಿಕೇಶನ್ ಸಹ ನಾನು ನಿಮ್ಗೆ ಇಲ್ಲಿ ಕೊಡ್ತೀನಿ, ಕನ್ಫ್ಯೂಷನ್ ಆಗುತ್ತೆ ಅನ್ನೋ ಹಾಗಿದ್ರೆ. ಇಷ್ಟೇ ಕಾನ್ಸೆಪ್ಟ್. ಇಲ್ಲಿ ನೋಡಿ, ಇಲ್ಲೊಂದ್ ಕಡೆ ಬರೀತೀನಿ ನಾನು. ಅಡ್ರೆಸ್ ಆಫ್ ಎ ಅಂತ ಹೇಳಿದ್ರೆ ಎದು ಅಡ್ರೆಸ್ 11 ಆಗಿರುತ್ತೆ. ಎ ಅಂತ ಹೇಳಿದ್ರೆ ಏನಲ್ಲಿರುವಂತಹ ವ್ಯಾಲ್ಯೂ 10 ಆಗಿರುತ್ತೆ. ಹಾಗೆ ಪಾಯಿಂಟರ್ ಅಡ್ರೆಸ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಅಡ್ರೆಸ್ 333 ಆಗಿರುತ್ತೆ. ಎಕ್ಸ್ ಅಂತ ಹೇಳಿದ್ರೆ 111 ಆಗಿರುತ್ತೆ. ಪಾಯಿಂಟರ್ ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಯಾರನ್ನ ಪಾಯಿಂಟ್ ಔಟ್ ಮಾಡ್ತಾ ಇದೆಯೋ ಆ ವ್ಯಾಲ್ಯೂ 10 ಆಗಿರುತ್ತೆ. ಆಯ್ತಾ? ಹಾಗೇನೆ ಅಡ್ರೆಸ್ ಆಫ್ ಬಿ ಅಂತ ಹೇಳಿದ್ರೆ 222 ಆಗಿರುತ್ತೆ. ಬಿ ಅಂತ ಹೇಳಿದ್ರೆ ಅದ್ರ ಒಳಗಡೆ ಇರುವಂತಹ ವ್ಯಾಲ್ಯೂ 20 ಆಗಿರುತ್ತೆ. ಅಡ್ರೆಸ್ ಆಫ್ ವೈ ಅಂತ ಹೇಳಿದ್ರೆ 444 ಆಗಿರುತ್ತೆ. ವೈ ಅಂತ ಹೇಳಿದ್ರೆ ಅದ್ರ ಒಳಗಡೆ ಇರುವಂತಹ ಅಡ್ರೆಸ್ 222 ಆಗಿರುತ್ತೆ. ಪಾಯಿಂಟರ್ ವೈ ಅಂತ ಹೇಳಿದ್ರೆ ಅದು ಯಾವ ಲೊಕೇಶನ್ ನ ಪಾಯಿಂಟ್ ತನ್ನ ಅಡ್ರೆಸ್ ಇಟ್ಕೊಂಡಿದೆಯಲ್ಲ ಆ ಲೊಕೇಶನ್ ಪಾಯಿಂಟ್ ಔಟ್ ಮಾಡ್ತಾ ಇರುವಂತಹ ವ್ಯಾಲ್ಯೂ ಆಗಿರುತ್ತೆ. ಈಗ ಒಂದು ಐಡಿಯಾ ಸಿಗ್ತಾ ಇದು ಯಾವ ರೀತಿ ಇರುತ್ತೆ ಅಂತ ಹೇಳಿ. ರೈಟ್, ಈಗ ನಮ್ಮ ಕ್ವಶನ್ ಏನು ಅಂತ ಹೇಳಿದ್ರೆ ಪಾಯಿಂಟರ್ ಎಕ್ಸ್ ಇಸ್ ಈಕ್ವಲ್ ಟು ಪಾಯಿಂಟರ್ ವೈ. ಪಾಯಿಂಟರ್ ಎಕ್ಸ್ ಅಂದ್ರೆ ಏನಂತ ಹೇಳಿದೆ ನಾನು, ತನ್ನ ಒಳಗಡೆ ಏನ್ ಅಡ್ರೆಸ್ ಇದೆಯೋ ಆ ಲೊಕೇಶನ್ ನಲ್ಲಿರುವಂತಹ ವ್ಯಾಲ್ಯೂ ಅಂದ್ರೆ ಎಷ್ಟು, 10 ಆಗುತ್ತೆ. ಪಾಯಿಂಟರ್ ಎಕ್ಸ್ ಅಂದ್ರೆ ಈ ಲೊಕೇಶನ್ ಆಗುತ್ತೆ. ಪಾಯಿಂಟರ್ ವೈ ಅಂತ ಹೇಳಿದ್ರೆ ವೈ ನಲ್ಲಿ 222 ಅಡ್ರೆಸ್ ಇದೆ. ಆ 222 ಅಡ್ರೆಸ್ ಇರುವಂತಹ ವ್ಯಾಲ್ಯೂ 20 ಪಾಯಿಂಟರ್ ಎಕ್ಸ್ ಗೆ ಹಾಕು.
ಹಾಗಾದ್ರೆ ಪಾಯಿಂಟರ್ ಎಕ್ಸ್ಗೆ ಈಗ ಏನ್ ಬರುತ್ತೆ ವ್ಯಾಲ್ಯೂ? ಪಾಯಿಂಟರ್ ಎಕ್ಸ್ಗೆ ಈಗ 20 ಬರುತ್ತೆ. ಅಂದ್ರೆ ಪಾಯಿಂಟರ್ ಎಕ್ಸ್ ಅಂದ್ರೆ ಈ ಲೊಕೇಶನ್ಗೆ ವ್ಯಾಲ್ಯೂ 20 ಹಾಕಿದ್ರಿ. ಮತ್ತೆ ಇಲ್ಲಿ ಬರೋಣ. ಪಾಯಿಂಟರ್ ವೈ ಇಸ್ ಈಕ್ವಲ್ ಟು ಟೆಂಪ್ ಅಂತ ಹೇಳ್ತೀರಾ. ಪಾಯಿಂಟರ್ ವೈ ಅಂತ ಹೇಳಿದ್ರೆ ವೈ ನಲ್ಲಿ 222 ಅಡ್ರೆಸ್ ಇರೋದ್ರಿಂದ ಈ ಲೊಕೇಶನ್ಗೆ ಟೆಂಪಲ್ ಇರುವಂತಹ ವ್ಯಾಲ್ಯೂನ ಹಾಕು. ಟೆಂಪಲ್ ಏನ್ ಹಾಕಿದೀವಿ ನಾವು? 10 ಹಾಕಿದೀವಿ. ಆ 10 ವ್ಯಾಲ್ಯೂ ಇಲ್ಲಿ ಬರುತ್ತೆ. ಅಂದ್ರೆ ಸೊ ಇಲ್ಲಿ ಸ್ವ್ಯಾಪ್ ಆಯ್ತಾ ವ್ಯಾಲ್ಯೂ ಎ ಮತ್ತೆ ಬಿ ಇದು ಯಾವ್ದನ್ನ ಬಳಸ್ಕೊಂಡು ಸ್ವ್ಯಾಪ್ ಮಾಡಿದ್ವಿ ನಾವು? ಪಾಯಿಂಟರ್ ಎಕ್ಸ್ ಮತ್ತೆ ಪಾಯಿಂಟರ್ ವೈ ಮತ್ತೆ ಟೆಂಪರರಿ ವೇರಿಯೇಬಲ್ ನ ಯೂಸ್ ಮಾಡ್ಕೊಂಡು ಇಲ್ಲಿ ಸ್ವ್ಯಾಪ್ ಅನ್ನ ಮಾಡಿದ್ವಿ. ಈಗ ನಾವು ಮತ್ತೆ ಮೇನ್ ಪ್ರೋಗ್ರಾಮಿಗೆ ಬರೋಣ. ಇಲ್ಲಿ ಬಂದು ಆಫ್ಟರ್ ಸ್ವ್ಯಾಪಿಂಗ್ ಎ ಮತ್ತೆ ಬಿ ವ್ಯಾಲ್ಯೂ ಏನಾಗಿದೆ? ಅಫ್ಕೋರ್ಸ್ ಇಲ್ಲಿ ಚೇಂಜ್ ಆಗಿದೆ. ಏನಂತ ಚೇಂಜ್ ಆಗಿದೆ? ಎ ವ್ಯಾಲ್ಯೂ 20 ಇದೆ, ಬಿ ವ್ಯಾಲ್ಯೂ 10 ಇದೆ. ನೋಡಿ, ಈ ಕಾನ್ಸೆಪ್ಟ್ ಅನ್ನ ನಾವು ಕಾಲ್ ಬೈ ರೆಫರೆನ್ಸ್ ಅಂತ ಹೇಳ್ತೀವಿ. ಕಾಲ್ ಬೈ ರೆಫರೆನ್ಸ್ಗೂ ಕಾಲ್ ಬೈ ವ್ಯಾಲ್ಯೂಗೂ ಇರುವಂತಹ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ಕಾಲ್ ಬೈ ವ್ಯಾಲ್ಯೂ ನಲ್ಲಿ ನಾವು ವೇರಿಯೇಬಲ್ ನ ಪಾಸ್ ಮಾಡ್ತೀವಿ. ಕಾಲ್ ಬೈ ರೆಫರೆನ್ಸ್ ಅಲ್ಲಿ ಅಡ್ರೆಸ್ ಆಫ್ ದ ಆಕ್ಚುಯಲ್ ಪ್ಯಾರಾಮೀಟರ್ಸ್ ನ ಪಾಸ್ ಮಾಡ್ತೀವಿ, ಅಡ್ರೆಸ್ ಆಫ್ ದ ವೇರಿಯೇಬಲ್ ನ ಪಾಸ್ ಮಾಡ್ತೀವಿ. ಇಲ್ಲಿ ರಿಸೀವ್ ಮಾಡ್ಕೊಳ್ಳುವಂತಹ ವೇರಿಯೇಬಲ್ ಪಾಯಿಂಟರ್ ವೇರಿಯೇಬಲ್ ಆಗಿರುತ್ತೆ. ನೋಡಿ, ಕಾಲ್ ಬೈ ರೆಫರೆನ್ಸ್ ಅಲ್ಲಿ ಸಬ್ ಫಂಕ್ಷನ್ ಅಲ್ಲಿ ಏನೇ ಚೇಂಜಸ್ ಆದ್ರೂ, ಇಲ್ಲಿ ಏನೇ ಬದಲಾವಣೆ ಆದ್ರೂ ಮೇನ್ ಫಂಕ್ಷನ್ ಅಲ್ಲಿ ಅದು ಅಫೆಕ್ಟ್ ಆಗುತ್ತೆ. ಹೌದಲ್ವಾ? ನಾವು ಎಕ್ಸ್ ಮತ್ತೆ ವೈ ನ ಬಳಸ್ಕೊಂಡು ಇಲ್ಲಿ ಏನೇ ಚೇಂಜ್ ಮಾಡಿದ್ವಿ, ಆದ್ರೆ ಚೇಂಜಸ್ ನಮ್ಗೆ ಯಾವ್ದ್ರಲ್ಲಿ ಅಪ್ಲೈ ಆಗಿದೆ? ಎ ಮತ್ತೆ ಬಿ ಅಲ್ಲಿ ಅಪ್ಲೈ ಆಗಿದೆ. ಈ ರೀತಿ ಇರುವಂತಹ ಪ್ರೋಗ್ರಾಮ್ ನ ನಾವು ಕಾಲ್ ಬೈ ರೆಫರೆನ್ಸ್ ಅಂತ ಹೇಳ್ತೀವಿ. ನಿಮ್ಗೆ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ, ಎಕ್ಸಾಮ್ಗೂ ಸಹ ಮತ್ತೆ ಇಂಟರ್ವ್ಯೂ ನಲ್ಲೂ ಕೇಳ್ತಾರೆ. ಮತ್ತೆ ಡಿಫರೆನ್ಸ್ ಬಿಟ್ವೀನ್ ಕಾಲ್ ಬೈ ವ್ಯಾಲ್ಯೂ, ಕಾಲ್ ಬೈ ರೆಫರೆನ್ಸ್ ಅನ್ನ ಕೇಳ್ತಾರೆ. ಕಾಲ್ ಬೈ ವ್ಯಾಲ್ಯೂ, ಕಾಲ್ ಬೈ ರೆಫರೆನ್ಸ್ ಇರುವಂತಹ ಡಿಫರೆನ್ಸ್ ಏನು ಅಂದ್ರೆ, ಕಾಲ್ ಬೈ ವ್ಯಾಲ್ಯೂ ನಲ್ಲಿ ಇಲ್ಲಿ ಏನೇ ಚೇಂಜಸ್ ಮಾಡಿದ್ರು, ಸಬ್ ಫಂಕ್ಷನ್ ಅಲ್ಲಿ ಏನೇ ಚೇಂಜಸ್ ಮಾಡಿದ್ರು ಮೇನ್ ಫಂಕ್ಷನ್ ಅಫೆಕ್ಟ್ ಆಗೋದಿಲ್ಲ. ಕಾಲ್ ಬೈ ರೆಫರೆನ್ಸ್ ಅಲ್ಲಿ ಸಬ್ ಫಂಕ್ಷನ್ ಅಲ್ಲಿ ಏನೇ ಚೇಂಜ್ ಮಾಡಿದ್ರು ಮೇನ್ ಫಂಕ್ಷನ್ ಅಲ್ಲಿ ಅಫೆಕ್ಟ್ ಆಗುತ್ತೆ. ಕಾಲ್ ಬೈ ವ್ಯಾಲ್ಯೂ ನಲ್ಲಿ ನೀವು ಬರೀ ಪ್ಯಾರಾಮೀಟರ್ಸ್ ಆರ್ಗ್ಯುಮೆಂಟ್ ಅನ್ನ ಮಾತ್ರ ಪಾಸ್ ಮಾಡ್ತೀರಾ. ಕಾಲ್ ಬೈ ರೆಫರೆನ್ಸ್ ಅಲ್ಲಿ ಅಡ್ರೆಸ್ ಆಫ್ ವೇರಿಯೇಬಲ್ ನ ಪಾಸ್ ಮಾಡ್ತೀರಾ. ಹಾಗೆ ಈ ಫಾರ್ಮಲ್ ಪ್ಯಾರಾಮೀಟರ್ಸ್ ಪಾಯಿಂಟರ್ ವೇರಿಯೇಬಲ್ ಆಗಿರುತ್ತೆ. ಇವಿಷ್ಟು ಪಾಯಿಂಟ್ಸ್ ಅನ್ನ ಹೇಳ್ಬೇಕಾಗತ್ತೆ. ನಿಮ್ಗೆ ನಾವು ಮಾಡಿದಂತ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾಯ್ತೆ ಅನು? ಯಾಕೆ ಅಳ್ತಾ ಇದೀಯಾ? ಯಾಕೆ ಏನಾಯ್ತು? ಈ ಪ್ರೋಗ್ರಾಮಿಂಗ್ ಸಬ್ಜೆಕ್ಟ್ ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ಎಕ್ಸಾಮ್ ಇನ್ನೂ 1 ಮಂತ್ ಕೂಡ ಇಲ್ಲ. ನಾನು ಎಕ್ಸಾಮ್ನಲ್ಲಿ ಫೇಲ್ ಆಗ್ಬಿಡ್ತೀನಿ ಕಣೆ. ಅಯ್ಯೋ ಅಷ್ಟೇನಾ? ನಮ್ ಮಂಡ್ಯದಲ್ಲೇ ಎಡಿಟ್ ಕಂಪ್ಯೂಟರ್ ಸೆಂಟರ್ ಇರುವಾಗ ಯಾಕೆ ಚಿಂತೆ ಮಾಡ್ತೀಯಾ? ಅಲ್ಲಿ ನಿನ್ಗೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ವರ್ಗೆ ಹೇಳ್ಕೊಡ್ತಾರೆ. ಎಕ್ಸಾಮ್ 1 ಮಂತ್ ಇದ್ರು ಔಟ್ ಬರೋ ಹಾಗೆ ಪ್ರಿಪೇರ್ ಮಾಡ್ತಾರೆ. ಆನ್ಲೈನ್ ಮೋಡ್ ಅಂಡ್ ಆಫ್ಲೈನ್ ಮೋಡ್ ನಲ್ಲೂ ಕ್ಲಾಸಸ್ ಮಾಡ್ತಾರೆ. ಹೌದಾ? ಸರಿ, ಹಾಗಾದ್ರೆ ಇವತ್ತೇ ಜಾಯ್ನ್ ಆಗ್ತೀನಿ. ಎಕ್ಸಾಮ್ಗೆ ಎಷ್ಟೇ ಕಡಿಮೆ ಸಮಯ ಇದ್ರೂ ಕ್ಲಾಸ್ 10th ಜಾವಾ, PUC ಪೈಥಾನ್ ಅಂಡ್ ಡಿಗ್ರಿ ಸಬ್ಜೆಕ್ಟ್ಸ್ 100% ಪರ್ಫೆಕ್ಟ್ ಆಗಿ ಪ್ರಿಪೇರ್ ಮಾಡ್ತೀವಿ.